ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकं। वन्देऽहं श्रीगुरो श्रीयुतापदकमलं श्रीगुरून् वैष्णवांश श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादं सागरललिता श्रीविशाखान्वितांश। हे कृष्णकरुणा सिन्धो दीनबन्धो जगत्पते गोपेश गोपिकान्त राधाकान्त नमोऽस्तुते। तप्तकाञ्चन गौराङ्गी राधे श्रीवृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्रीकृष्ण चैतन्य प्रभु नित्यानन्द श्री अद्वैत गदाधर श्रीवासादि गौरभक्तवृन्द। हरे कृष्णा 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 हरे हरे, हरे राम 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 हरे हरे। ಹರೇ ಕೃಷ್ಣ. ಗೋಪಾಲ್ಜಿಯು ಅಧ್ಯಾಯ 1. ಆರಂಭಿಕ ವರ್ಷಗಳಲ್ಲಿ. ಗದಗಿರಿ ಗ್ರಾಮವು ಪೂರ್ವ ಮಧ್ಯ ಒರಿಸ್ಸಾದ ಜಗತ್ಸಿಂಗ್ಪುರ ಜಿಲ್ಲೆಯಲ್ಲಿದೆ. ಭಾರತದ ಇತರ ಸಣ್ಣ ಹಳ್ಳಿಗಳಂತೆ ಇದು ಶಾಂತಿಯುತ ಸ್ಥಳವಾಗಿದ್ದು, ಬಹುತೇಕ ಮನೆಗಳು ಮಣ್ಣಿನಿಂದ ಮಾಡಿದ ಗುಡಿಸಲು ಮತ್ತು ಒಣ ಹುಲ್ಲಿನ ಚಾವಣಿಗಳಿಂದ ಮುಚ್ಚಲ್ಪಟ್ಟಿವೆ. ಇಲ್ಲಿನ ನಿವಾಸಿಗಳು ಪ್ರತಿನಿತ್ಯ ಸ್ಥಳೀಯ ಕೊಳದಲ್ಲೇ ಸ್ನಾನ ಮಾಡುತ್ತಾರೆ, ಹಸುಗಳನ್ನು ಸಾಕುತ್ತಾರೆ. ಸಾವಿರಾರು ವರ್ಷಗಳಿಂದ ತಮ್ಮ ಪೂರ್ವಜರು ಮಾಡುವ ರೀತಿಯಲ್ಲೇ ಬೆರಣಿಯ ಬೆಂಕಿಯ ಮೇಲೆ ಅಡುಗೆ ಮಾಡುತ್ತಾರೆ. ಅವರ ಜೀವನೋಪಾಯದ ಮುಖ್ಯ ಸಾಧನವೆಂದರೆ ಭತ್ತದ ಕೃಷಿ ಮತ್ತು ಕಂಚಿನ ಪಾತ್ರೆಗಳ ಮಾರಾಟ. ಗ್ರಾಮದ ಬಹುತೇಕ ಪ್ರತಿಯೊಂದು ಮನೆಯ ಮುಂದೆ ಪವಿತ್ರ ತುಳಸಿ ಕಟ್ಟೆಯನ್ನು ಕಾಣಬಹುದು ಮತ್ತು ಮಹಾಮಂತ್ರದ ಶಬ್ದವನ್ನು ಕೇಳುವುದು ಸಾಮಾನ್ಯವಾಗಿದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಹಾಡುವುದು ಕೇಳಿಬರುತ್ತದೆ. ಗದಗಿರಿಯ ನಿವಾಸಿಗಳು ಗೋಪಾಲನ ಮೇಲೆ ತುಂಬ ಭಕ್ತಿಯನ್ನು ಹೊಂದಿದ್ದರು. ಯಾವುದೇ ತೋಟದಲ್ಲಿ ಕಾಣಿಸಿಕೊಳ್ಳುವ ಮೊದಲ ಹಣ್ಣು ಅಥವಾ ಹೂವನ್ನು ಗೋಪಾಲದೇವರಿಗೆ ಅರ್ಪಿಸುವುದು ಗ್ರಾಮದಲ್ಲಿ ತಲತಲಾಂತರದಿಂದ ಬಂದಿರುವ ಸಂಪ್ರದಾಯವಾಗಿದೆ ಮತ್ತು ಹೀಗೆ ಮಾಡುವುದರಿಂದ ಆ ಮರಗಳು ಮತ್ತು ಪೊದೆಗಳು ತಮ್ಮ ಹಣ್ಣು ಮತ್ತು ಹೂಗಳನ್ನು ಹೇರಳವಾಗಿ ನೀಡುತ್ತವೆ ಎಂದು ತಿಳಿದುಬಂದಿದೆ. ಪವಿತ್ರ ಅಲಕಾ ನದಿಯಿಂದಾಗಿ ಈ ಪ್ರದೇಶವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ. ಪ್ರಾಚೀನ ಕಳಿಂಗದ, ಈಗ ಒರಿಸ್ಸಾ, ಉದ್ಯಮಿಗಳು ಅಲಕಾ ಮೂಲಕ ಮಹಾನದಿ ನದಿಗೆ ಪ್ರಯಾಣಿಸುತ್ತಿದ್ದರು ಮತ್ತು ನಂತರ ಬಂಗಾಳಕೊಲ್ಲಿಯ ಮೂಲಕ ಆಗ್ನೇಯ ಏಷ್ಯಾದ ದ್ವೀಪಗಳಾದ ಬಾಲಿ, ಸುಮತ್ರಾ, ಜಾವಾ ಮತ್ತು ಬೋರ್ನಿಯೋಗೆ ಪ್ರಯಾಣಿಸುತ್ತಿದ್ದರು. ಈ ವ್ಯಾಪಾರದ ಮೂಲಕ ಅವರು ಅಪಾರ ಸಂಪತ್ತನ್ನು ಗಳಿಸಲು ಮತ್ತು ಆ ವಿದೇಶಿ ದೇಶಗಳಲ್ಲಿ ಕ್ರಮೇಣ ಒರಿಸ್ಸಾದ ಸಂಸ್ಕೃತಿಯನ್ನು ಸ್ಥಾಪಿಸಲು ಸಾಧ್ಯವಾಯಿತು. ಇಂದಿಗೂ ಸಹ ಬಾಲಿಯಲ್ಲಿ ವಾಸಿಸುವ ಜನರು ಕ್ಲಿಂಗ್ ಎಂಬ ಹೆಸರಿನಿಂದ ಸಂಬೋಧಿಸಲ್ಪಡುತ್ತಾರೆ. ಇದು ಕಳಿಂಗ ಪದದಿಂದ ಬಂದಿದೆ. ಬಾಲಿಯೊಂದಿಗಿನ ಈ ವ್ಯಾಪಾರ ಸಂಪರ್ಕದಿಂದಾಗಿ ಬಾಲಿಕುಡ ಮತ್ತು ಬಾಲಿ ಸಾಹಿಯಂತಹ ಹಲವಾರು ಜಿಲ್ಲಾ ಸ್ಥಳಗಳಿಗೆ ಮತ್ತು ಬಾಲಿ ಯಾತ್ರಾ ಅಂದರೆ ಬಾಲಿಗೆ ಪ್ರಯಾಣ ಎನ್ನುವ ವಾರ್ಷಿಕ ಉತ್ಸವದಲ್ಲಿ ಈ ಹೆಸರು ಇರುವುದನ್ನು ಇಂದಿಗೂ ಕಾಣಬಹುದು. ಈ ಲಾಭದಾಯಕ ವ್ಯಾಪಾರದ ಮೂಲಕ ಗಳಿಸಿದ ಸಂಪತ್ತಿನಿಂದ ಕಳಿಂಗ ವ್ಯಾಪಾರಿಗಳು ಅಲಕದ 2 ದಡಗಳಲ್ಲಿ ವಿವಿಧ ವಿಗ್ರಹಗಳಿಗೆ ಹಲವಾರು ದೇವಾಲಯಗಳನ್ನು ನಿರ್ಮಿಸಿದರು.
ಬಳಿಕ ಅನೇಕ ಭಕ್ತರು ಮತ್ತು ಸಾಧುಗಳು ಅಲ್ಲಿ ಅನೇಕ ದೇವಾಲಯಗಳು ಮತ್ತು ಮಠಗಳನ್ನು ನಿರ್ಮಿಸಿದರು. ಶ್ರೀ ಶ್ರೀ ರಾಧಾ ಗೋಪಾಲಜಿಯು ದೇವಾಲಯವು ಈ ದೇವಾಲಯಗಳಲ್ಲಿ ಒಂದಾಗಿದೆ. ಈಗ ಗದಗಿರಿ ಗ್ರಾಮ ಹೇಗೆ ಸ್ಥಾಪನೆ ಆಯಿತು ಅಂತ ನೋಡೋಣ. ಗದಗಿರಿ ಗ್ರಾಮಕ್ಕೆ ಅದರ ಸಂಸ್ಥಾಪಕರಾದ 17ನೇ ಶತಮಾನದಲ್ಲಿ ಮಿಡ್ನಾಪುರ ಜಿಲ್ಲೆಯಿಂದ ಇಲ್ಲಿಗೆ ವಲಸೆ ಬಂದ ಶ್ರೀಮಾನ್ ಗದಗಿರಿ ಅವರ ಹೆಸರನ್ನೇ ಇಟ್ಟಿದ್ದಾರೆ. ಅವರು ಪಾತ್ರೆಗಳು ಮತ್ತು ಕಂಚಿನ ವಸ್ತುಗಳನ್ನು ಮಾರಾಟ ಮಾಡಲು ಈ ಪ್ರದೇಶಕ್ಕೆ ನಿಯಮಿತವಾಗಿ ಬರ್ತಾ ಇದ್ರು. ಪ್ರತಿ ವರ್ಷ ಮಳೆಗಾಲದಲ್ಲಿ ಗದಗಿರಿ ಇಲ್ಲಿಗೆ ಬಂದು 4-5 ತಿಂಗಳು ತಂಗಿರ್ತಿದ್ರು ಮತ್ತೆ ಮಿಡ್ನಾಪುರಕ್ಕೆ ಹಿಂದಿರುಗುತ್ತಾ ಇದ್ರು. ಗದಗಿರಿಯವರು ಸರಳ ಮತ್ತು ಸಾಧು ಸ್ವಭಾವದವರಾಗಿದ್ದರು. ಅವರು ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಕೀರ್ತನೆ ಮಾಡುತ್ತಿದ್ದರು. ಸ್ವಲ್ಪ ಅವಲಕ್ಕಿ ಮತ್ತು ನೀರನ್ನು ಸೇವಿಸಿದ ನಂತರ ಮನೆಗೆ ಹೋಗಿ ಹಿತ್ತಾಳೆ ಸಾಮಾನುಗಳನ್ನು ಮಾರುತ್ತಿದ್ದರು. ಸಂಜೆಯಾದಾಗ ಅವರು ಯಾವುದಾದರೂ ಒಂದು ಹಳ್ಳಿಯಲ್ಲಿ ರಾತ್ರಿ ಕಳೆಯುತ್ತಿದ್ದರು ಮತ್ತು ಸ್ಥಳೀಯ ಜನರೊಂದಿಗೆ ಕೀರ್ತನೆ ಹಾಡಲು ಮತ್ತು ಶ್ರೀಮದ್ ಭಾಗವತವನ್ನು ಪಠಿಸುವ ದೈನಂದಿನ ಪದ್ಧತಿಯಲ್ಲಿ ತೊಡಗುತ್ತಿದ್ದರು. ಅತಿ ಶೀಘ್ರದಲ್ಲೇ ಅವರು ಉತ್ತಮ ಕೀರ್ತನಕಾರ ಮತ್ತು ಭಕ್ತ ಎಂದು ಪ್ರಸಿದ್ಧರಾದರು ಮತ್ತು ವಿವಿಧ ಸ್ಥಳಗಳ ವಿಗ್ರಹಗಳಾದ ಬಲದೇವ್ ಜಿಯು, ಬೃಂದಾವನ ಬಿಹಾರಿ ಜಿಯು, ರಾಧಾ ಮದನ್ ಮೋಹನ್ ಜಿಯು ಮತ್ತು ದಧಿ ಬಮನ್ ಜಿಯು ಅವರ ಆನಂದಕ್ಕಾಗಿ ನಡೆಯುವ ವಿವಿಧ ಉತ್ಸವಗಳ ಸಂಕೀರ್ತನೆಗಳಲ್ಲಿ ಭಾಗವಹಿಸಲು ಅವರಿಗೆ ಆಗಾಗ್ಗೆ ಆಹ್ವಾನಗಳು ಬರ್ತಾ ಇದ್ವು. ಸ್ಥಳೀಯ ಜಮೀನ್ದಾರ ಉಳಿಗಮಾನ್ಯ ಭೂಮಾಲೀಕ ಇಂದಿನ ಗದಗಿರಿಯಿಂದ 6 ಕಿಲೋಮೀಟರ್ ದೂರದಲ್ಲಿರುವ ಹರಿಸ್ಪುರದಲ್ಲಿ ವಾಸಿಸುತ್ತಾ ಇದ್ದರು. ಗದಗಿರಿಯ ಸಾಧುತ್ವವನ್ನು ಮೆಚ್ಚಿದ ಜಮೀನ್ದಾರರು ಅವನಿಗೆ ಹತ್ತಿರದ ಭೂಮಿಯನ್ನು ವಾಗ್ದಾನಿಸಲು ಮುಂದಾದರು. ಉಳಿಗಮಾನ್ಯ ಪದ್ಧತಿ ಅಂತಂದರೆ ಅದು ಭೂಮಾಲೀಕರು ಏನಿರ್ತಾರೋ ಭೂಮಿಯನ್ನು ರೈತರಿಗೆ ಕೊಟ್ಟು ಇದು ಅವರಿಗೆ ರಕ್ಷಣೆಯನ್ನು ಒದಗಿಸ್ತಾರೆ. ಇದನ್ನು ಉಳಿಗಮಾನ್ಯ ಪದ್ಧತಿ ಅಂತ ಕರೀತಾರೆ. ಇದು ಗದಗಿರಿ ಅವರ ಸಾಧುತ್ವವನ್ನು, ಅವರ ಒಳ್ಳೆತನವನ್ನು ನೋಡಿಬಿಟ್ಟು ಮೆಚ್ಚಿ ಜಮೀನ್ದಾರರು ಅವರಿಗೆ ಅಲ್ಲೇ ಹತ್ತಿರದಲ್ಲಿ ಭೂಮಿಯನ್ನು ಕೊಡೋದಕ್ಕೆ ಮುಂದಾಗ್ತಾರೆ. ಕೆಲವು ದಿನಗಳ ನಂತರ ಗದಗಿರಿಯವರು ಒಬ್ಬ ನಂಗಸಾಧು ನಾಗ ಸನ್ಯಾಸಿಯನ್ನು ಭೇಟಿಯಾದರು. ಅವರು ಗದಗಿರಿಯ ಸೌಮ್ಯ ನಡವಳಿಕೆ ಮತ್ತು ಉನ್ನತ ಸ್ವಭಾವದಿಂದ ಬಹಳ ಸಂತಸಗೊಂಡರು. ಒಂದು ದಿನ ಗದಗಿರಿ ಮತ್ತು ಸನ್ಯಾಸಿ ಕಾಡಿನಲ್ಲಿ ಒಟ್ಟಿಗೆ ನಡೆದುಕೊಂಡು ಹೋಗುತ್ತಿದ್ದಾಗ ಇದ್ದಕ್ಕಿದ್ದಂತೆ ಅವರಿಗೆ ವಿವಿಧ ಬಗೆಯ ಪಕ್ಷಿಗಳ ಹಲವಾರು ಸುಮಧುರವಾದ ಧ್ವನಿಗಳು, ಕೊಳಲಿನ ನುಡಿ, ನೂಪುರ ಮತ್ತು ಶಂಖದ ಶಬ್ದಗಳು ಕೇಳಿ ಬಂದವು. ನಾಗಸಾಧು ಅವರಿಗೆ ಹೇಳಿದರು, ಎಲ್ಲಿ ಇಂತಹ ಶುಭ ಧ್ವನಿಗಳು ಕೇಳಿ ಬರುತ್ತವೆಯೋ ಅಲ್ಲಿ ಕೃಷ್ಣನು ಸ್ವಯಂ ನೆಲೆಸಿರುತ್ತಾನೆ. ಎಲ್ಲೆಲ್ಲಿ ಕೃಷ್ಣ ಇರುವನೋ ಅಲ್ಲಿ ಅವನ ಪತ್ನಿ ಅದೃಷ್ಟ ದೇವತೆ ಲಕ್ಷ್ಮಿಯೂ ಕೂಡ ಇರುತ್ತಾಳೆ. ಇದು ಒಂದು ಪವಿತ್ರ ಸ್ಥಳ, ಭವ್ಯವಾದ ಸ್ಥಳವಾಗಿದೆ. ನೀವು ಇಲ್ಲಿ ನಿಮ್ಮ ವಾಸಕ್ಕಾಗಿ ಒಂದು ಮನೆ ಕಟ್ಟಿಕೊಳ್ಳಿ ಮತ್ತು ನಿಮ್ಮನ್ನು ಸಂಪೂರ್ಣವಾಗಿ ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಳ್ಳಿ. ಇಲ್ಲಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ತಕ್ಷಣ ಈಡೇರುತ್ತವೆ. ಜಮೀನ್ದಾರರ ಮುಂದೆ ಈ ಎಲ್ಲ ವಿಷಯಗಳನ್ನು ಮಂಡಿಸಿದ ಗದಗಿರಿ ಕೃಷಿ ಭೂಮಿ ಸೇರಿದಂತೆ ದೊಡ್ಡ ಪ್ರಮಾಣದ ಭೂಮಿಯನ್ನು ಅವರಿಂದ ಪಡೆದರು. ಅವರು ನಾಗಸಾಧುಗಳು ಸೂಚಿಸಿದ ಕಾಡಿನ ಒಂದು ಸಣ್ಣ ಭಾಗವನ್ನು ಸಮಗೊಳಿಸಿದರು ಮತ್ತು ಸಣ್ಣ ಮನೆ ಮತ್ತು ಸಣ್ಣ ದೇವಾಲಯವನ್ನು ನಿರ್ಮಿಸಿದರು. ಅಲ್ಲಿ ಅವರು ದಧಿ ಬಮನ ವಿಗ್ರಹವನ್ನು ಸ್ಥಾಪನೆ ಮಾಡಿದರು. ಭಗವಂತ ಜಗನ್ನಾಥನನ್ನು ಅವನ ಸಹೋದರ ಬಲದೇವ ಮತ್ತು ಸಹೋದರಿ ಸುಭದ್ರೆಯ ಅನುಪಸ್ಥಿತಿಯಲ್ಲಿ ಪೂಜಿಸಿದಾಗ ಅವನನ್ನು ಪತಿತ ಪಾವನ ಅಥವಾ ದಧಿಭಮನ್ ಎಂದು ಕರೆಯಲಾಗುತ್ತದೆ. ಗದಗಿರಿಯವರು ತಮ್ಮ ಕಂಚಿನ ವ್ಯಾಪಾರವನ್ನು ತೊರೆದು ಭಜನೆ ಮತ್ತು ಕೀರ್ತನೆಯಲ್ಲಿ ತೊಡಗಿಕೊಂಡರು. ಅನೇಕ ಪರಿವ್ರಾಜಕ ಸನ್ಯಾಸಿಗಳು ಮತ್ತು ಸಾಧುಗಳು ಗದಗಿರಿಯವರ ಕೀರ್ತನೆಗಳಲ್ಲಿ ಭಾಗವಹಿಸಲು ಬಂದರು. ಕ್ರಮೇಣ
ಅನೇಕ ಜನರು ಅಲ್ಲಿಗೆ ಶಾಶ್ವತವಾಗಿ ನೆಲೆಸಲು ಬರತೊಡಗಿದರು ಮತ್ತು ಆ ಸ್ಥಳದಲ್ಲಿ ಗದಯಗಿರಿ ಹೆಸರಿನಲ್ಲಿ ಗ್ರಾಮವೊಂದು ಅಭಿವೃದ್ಧಿಯಾಗತೊಡಗಿತು. ಸೊ ಇದು ಗದಯಗಿರಿ ಗ್ರಾಮ ಯಾವ ರೀತಿ ಸ್ಥಾಪನೆ ಆಯಿತು ಅಂತ ತಿಳ್ಕೊಂಡ್ವಿ. ಇವಾಗ ಗೋಪಾಲಗಿರಿ ಅವರ ಮಗ, ಗದಯಗಿರಿ ಅವರ ಮಗ ಗೋಪಾಲಗಿರಿ ಅವರ ಬಗ್ಗೆ ತಿಳ್ಕೊಳ್ಳೋಣ. ಗೋಪಾಲಗಿರಿ ಗದಯಗಿರಿಯ ಏಕೈಕ ಪುತ್ರ ಗೋಪಾಲಗಿರಿ. ಗೋಪಾಲಗಿರಿ ಅವರು ತನ್ನ ತಂದೆಯ ಭಕ್ತಿ ಸೇವೆಯ ಗುಣಗಳಿಂದ ಪ್ರಭಾವಿತರಾಗಿದ್ದರು ಮತ್ತು ಭಗವಂತ ಜಗನ್ನಾಥನಲ್ಲಿ ಬಹಳ ಭಕ್ತಿ ಹೊಂದಿದ್ದರು. ಪ್ರತಿ ವರ್ಷ ರಥಯಾತ್ರೆ ಉತ್ಸವ ನೋಡಲು ಜಗನ್ನಾಥಪುರಿಗೆ ಹೋಗುತ್ತಿದ್ದರು. ಅವರೂ ಸಹ ಸಂಕೀರ್ತನೆಯಲ್ಲಿ ತುಂಬ ಆಸಕ್ತಿ ಹೊಂದಿದ್ದರು ಮತ್ತು ವಿವಿಧ ರೀತಿಯ ಕೀರ್ತನೆಗಳಲ್ಲಿ ಪಾರಂಗತರಾಗಿದ್ದರು. ಗೋಪಾಲಗಿರಿಗೆ ಗೋಪಾಲನ ವಿಗ್ರಹವನ್ನು ಪೂಜಿಸುವ ಆಸೆಯಿತ್ತು. ಅಂತಹ ವಿಗ್ರಹ ಸಿಗದ ಕಾರಣ ಮತ್ತು ಭಗವಂತ ಜಗನ್ನಾಥನಿಗೆ ಸೇವೆ ಸಲ್ಲಿಸಿದರೆ ಹೇಗಾದರೂ ಗೋಪಾಲನು ತನ್ನ ಬಳಿಗೆ ಬರುತ್ತಾನೆ ಎಂದು ಯೋಚಿಸಿ ಅವರು ಪುರಿಗೆ ಹೋಗಲು ನಿರ್ಧರಿಸಿದರು. ಪುರಿ ತಲುಪಿದ ನಂತರ ಅವರು ಗ್ರ್ಯಾಂಡ್ ರೋಡ್ ಬಳಿಯ ಕುಂದೈ ಬೆಂಟಾ ಸಹಿನ್ ಎಂಬ ಸ್ಥಳದಲ್ಲಿ ನೆಲೆಸಿದರು. ವಿದ್ವಾಂಸರಾದ ಕಾರಣ ಅವರು ಬಹಳ ಸುಲಭವಾಗಿ ರಾಜನ ಕಚೇರಿಯಲ್ಲಿ ಸೇವೆಯನ್ನು ಪಡೆದರು. ಅಲ್ಲಿ ಅವರು ಭಗವಂತ ಜಗನ್ನಾಥನ ದೇವಾಲಯದ ಹಣಕಾಸಿನ ಮೇಲ್ವಿಚಾರಕರಾಗಿದ್ದರು. ಗೋಪಾಲ್ಗಿರಿಯು ಬಹಳ ಕಟ್ಟುನಿಟ್ಟಿನ ಜೀವನವನ್ನು ನಡೆಸುತ್ತಿದ್ದರು. ಪುರಿಯಲ್ಲಿದ್ದಾಗ ಅವರು ಪ್ರತಿದಿನ ಜಗನ್ನಾಥನ ದರ್ಶನಕ್ಕೆ ಹೋಗುತ್ತಿದ್ದರು. ದೇವಾಲಯದಲ್ಲಿದ್ದಾಗ ಅವರು ಬೈಶ್ ಪಹಚದ ಮೇಲೆ ಅಂದರೆ ಮುಖದರ್ಶನ ಪ್ರದೇಶಕ್ಕೆ ಹೋಗುವ ಆವರಣದ ಒಳಗೆ 22 ಮೆಟ್ಟಿಲುಗಳ ಮೇಲೆ ಕುಳಿತು ಅಲ್ಲಿ ಅವರು ಶ್ರೀಮದ್ ಭಾಗವತವನ್ನು ಓದುತ್ತಿದ್ದರು. ಸಂಜೆ ಪ್ರಸಾದ ಸ್ವೀಕರಿಸಿ ಮನೆಗೆ ಹೋಗುತ್ತಿದ್ದರು. ಪ್ರತಿ ಭಾನುವಾರದಂದು ಅವರು ಸಾಗರ ತೀರದ ಸಮೀಪದಲ್ಲಿರುವ ಸತ್ಲಹರಿ ಮಠಕ್ಕೆ ಹೋಗುತ್ತಿದ್ದರು ಮತ್ತು ಅಲ್ಲಿ ಶ್ರೀಮದ್ ಭಾಗವತದ ಅಧ್ಯಯನ ಮತ್ತು ಹರಿನಾಮ ಜಪ ಮಾಡುತ್ತಿದ್ದರು. ಅವರಿಗೆ ಶ್ರೀಮದ್ ಭಾಗವತದ ಮೇಲೆ ತುಂಬ ಆಸಕ್ತಿ ಇತ್ತು. ಗೋಪಾಲಗಿರಿಗೆ ಬಹಳ ದಿನಗಳಿಂದ ಗೋಪಾಲ ವಿಗ್ರಹದ ಸೇವೆ ಮಾಡಬೇಕೆಂಬ ಬಲವಾದ ಆಸೆ ಇತ್ತು. ಪೂರಿಯಲ್ಲಿ ರಥಯಾತ್ರೆ ಉತ್ಸವದ ಸಂದರ್ಭದಲ್ಲಿ ಅವರು ವೃಂದಾವನದಿಂದ ಬರುವ ಭಕ್ತರು ಮತ್ತು ಸಾಧುಗಳನ್ನು ಸಂಪರ್ಕಿಸಿ ಗೋಪಾಲನ ವಿಗ್ರಹವನ್ನು ತಂದುಕೊಡುವಂತೆ ಕೇಳಿಕೊಳ್ಳುತ್ತಿದ್ದರು. ಅವರು ಸರಿ ಮುಂದಿನ ಬಾರಿ ನಾನು ಖಂಡಿತವಾಗಿಯೂ ಗೋಪಾಲನ ವಿಗ್ರಹವನ್ನು ತರುತ್ತೇನೆ ಎಂದು ಒಪ್ಪುತ್ತಿದ್ದರು. ಆದರೆ ಯಾರೂ ಇದುವರೆಗೆ ವಿಗ್ರಹವನ್ನು ತರಲಿಲ್ಲ. ಇದೇ ಸಮಯದಲ್ಲಿ ವೃಂದಾವನದಲ್ಲಿ ಒಬ್ಬ ಸನ್ಯಾಸಿ ಭಕ್ತನು ಗೋಪಾಲನ ವಿಗ್ರಹವನ್ನು ಪೂಜಿಸುತ್ತಿದ್ದರು. ಒಂದು ರಾತ್ರಿ ಸನ್ಯಾಸಿಯ ಕನಸಿನಲ್ಲಿ ಈ ಗೋಪಾಲ ವಿಗ್ರಹವು ಕಾಣಿಸಿಕೊಂಡು ಅವನೊಂದಿಗೆ ಮಾತನಾಡಿದನು. ಶ್ರೀಲ ಗೌರಗೋವಿಂದ ಸ್ವಾಮಿಗಳು ಈ ಕಥೆಯನ್ನು ಹೇಳ್ತಾರೆ. ಗೋಪಾಲಗಿರಿ ಪುರಿಯಲ್ಲಿ ಸರಕಾರಿ ಖಜಾಂಚಿಯಾಗಿ ಸೇವೆ ಸಲ್ಲಿಸುತ್ತಿದ್ದರು. ಅವರು ತಮ್ಮ ಮನಸ್ಸಿನಲ್ಲಿ ನನಗೆ ಗೋಪಾಲ ವಿಗ್ರಹ ಸಿಕ್ಕರೆ ನಾನು ಅವನನ್ನು ಪೂಜಿಸುತ್ತೇನೆ ಎಂದು ಪ್ರತಿ ಕ್ಷಣವೂ ಯೋಚಿಸುತ್ತಿದ್ದರು. ಆದರೆ ಅವರ ಯೋಚನೆ, ನಾನು ನನ್ನ ಸೇವೆಯನ್ನು ಬಿಟ್ಟು ವೃಂದಾವನಕ್ಕೆ ಹೇಗೆ ಹೋಗುವುದು? ಅವರಿಗೆ ವಿಗ್ರಹವನ್ನು ಹೊಂದುವ ಪ್ರಬಲವಾದ ಇಚ್ಛೆ ಇತ್ತು. ಆ ಸಮಯದಲ್ಲಿ ಗೋಪಾಲನ ಈ ವಿಗ್ರಹವು ವೃಂದಾವನದಲ್ಲಿ ಸನ್ಯಾಸಿ ವೈಷ್ಣವ ಒಬ್ಬ ವೈರಾಗಿಯ ಹತ್ತಿರ ಇತ್ತು. ಅವರು ಮಧುಕರಿ ಭಿಕ್ಷೆ ಮಾಡುತ್ತಿದ್ದರು ಮತ್ತು ಗೋಪಾಲನನ್ನು ತನ್ನ ಜೋಲಿಯಲ್ಲಿ ಇಟ್ಟುಕೊಳ್ಳುತ್ತಿದ್ದರು. ಹಗಲಿನಲ್ಲಿ ಹೊರಗೆ ಹೋಗಿ ಮಧುಕರಿ ಮಾಡುತ್ತಿದ್ದರು. ಸಂಜೆಗೆ ಸಿಕ್ಕ ಎಲ್ಲಾ ಭಿಕ್ಷೆಯಿಂದ ಅಡಿಗೆ ಮಾಡಿ ಗೋಪಾಲನಿಗೆ ಅರ್ಪಿಸುತ್ತಿದ್ದರು. ಹೀಗೆ ಅವರು ತಮ್ಮ ಜೀವನವನ್ನು ಕಳೆಯುತ್ತಿದ್ದರು. ಒಂದು ರಾತ್ರಿ ಗೋಪಾಲನು ಅವರ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ನನ್ನನ್ನು ಗದಯಗಿರಿಯ ಮಗನಾದ ಗೋಪಾಲಗಿರಿಯ ಬಳಿ ಕರೆದುಕೊಂಡು ಹೋಗು. ಅವರು ನನ್ನ ಸೇವೆ ಮಾಡಲು ಬಹಳ ಉತ್ಸುಕರಾಗಿದ್ದಾರೆ. ನಾನು ಅಲ್ಲಿಗೆ ಹೋಗಬೇಕು. ನನ್ನನ್ನು ಕರೆದುಕೊಂಡು ಹೋಗು. ಆದರೆ ಆ ವೈಷ್ಣವನು ಇದು ಕೇವಲ ಕನಸು ಎಂದು ಭಾವಿಸಿದನು. ಅವನು ಅದನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ. ಕೆಲವು ದಿನಗಳ ನಂತರ ಗೋಪಾಲ ಮತ್ತೆ ಅವರ ಕನಸಿನಲ್ಲಿ ಬಂದ ಮತ್ತು ಈ ಬಾರಿ ಬೆತ್ತದಿಂದ ಅವರ ಕಾಲುಗಳಿಗೆ ಹೊಡೆದನು. ಆ ಹೊಡೆತವು ಎಷ್ಟು ಜೋರಾಗಿತ್ತು ಎಂದರೆ ಸನ್ಯಾಸಿಯ ಪಾದಗಳಿಂದ ರಕ್ತ ಹರಿಯುತ್ತಿತ್ತು. ಸನ್ಯಾಸಿ ತಕ್ಷಣವೇ ಎದ್ದು ಗೋಪಾಲನಲ್ಲಿ ಕ್ಷಮೆ ಯಾಚಿಸಿದನು.
ದಯವಿಟ್ಟು ನನ್ನ ಅಪರಾಧವನ್ನು ಕ್ಷಮಿಸು. ನಿನ್ನ ಆಜ್ಞೆಯನ್ನು ನಾನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ, ಆದರೆ ನೀವು ನನ್ನನ್ನು ತುಂಬ ತೀವ್ರವಾಗಿ ಹೊಡೆದಿದ್ದೀರಿ. ನನ್ನ ಕಾಲುಗಳಲ್ಲಿ ಇಂತಹ ಗಾಯಗಳೊಂದಿಗೆ ನಾನು ಅಲ್ಲಿಗೆ ಹೇಗೆ ಹೋಗಲಿ? ಗೋಪಾಲ ಹೇಳಿದನು, ಗೋಪಾಲಗಿರಿಯು ನಿನ್ನನ್ನು ಮುಟ್ಟಿದಾಗ ಮಾತ್ರ ನಿನ್ನ ಗಾಯಗಳು ವಾಸಿಯಾಗುತ್ತವೆ. ಇಲ್ಲದಿದ್ದರೆ ಬೇರೆ ಯಾವುದೇ ವಿಧಾನದಿಂದ ಇದು ವಾಸಿಯಾಗುವುದಿಲ್ಲ. ಹಾಗಾಗಿ ನೀನು ತಕ್ಷಣ ಅಲ್ಲಿಗೆ ಹೋಗು, ತಡ ಮಾಡಬೇಡ. ಹಾಗಾಗಿ ಅವರು ನಡೆದುಕೊಂಡು ಹೋಗಲು ಪ್ರಾರಂಭಿಸಿದರು. ಆಗಿನ ಕಾಲದಲ್ಲಿ ಸಂದೇಶ ರವಾನೆ ಮಾಡಲು ಅಥವಾ ಪ್ರಯಾಣಕ್ಕೆ ರೈಲು, ಬಸ್ಸುಗಳಂತಹ ಸೌಲಭ್ಯ ಇರಲಿಲ್ಲ. ಇದ್ದಂತಹ ಒಂದೇ ಮಾರ್ಗ ಕಾಲ್ನಡಿಗೆ. ಅವರಿಗೆ ಪೂರಿಯನ್ನು ತಲುಪಲು 2.5 ತಿಂಗಳುಗಳು ಬೇಕಾಯಿತು. ಆ ಸಮಯದಲ್ಲಿ ಗೋಪಾಲಗಿರಿ ಪೂರಿಯ ಕುಂಢೇರಿ ಬೆಂಟ ಸಹಿ ಕ್ಷೇತ್ರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದರು. ವೈಷ್ಣವರು ಸಂಜೆ ಪೂರಿ ತಲುಪಿದರು ಮತ್ತು ಜಗನ್ನಾಥ ದೇವಾಲಯದ ಬಳಿ ತಂಗಿದ್ದರು. ಮರುದಿನ ಬೆಳಿಗ್ಗೆ ಅವರು, ಇಲ್ಲಿ ಗೋಪಾಲ್ಗಿರಿ ಯಾರು? ನಾನು ಅವರನ್ನು ಭೇಟಿಯಾಗಬೇಕು ಎಂದು ವಿಚಾರಿಸಿದರು. ಗೋಪಾಲ್ಗಿರಿಯವರು ಅನೇಕ ಜನರಿಗೆ ಗೊತ್ತಿದ್ದರು. ಅವರು ಜಗನ್ನಾಥ ದೇವಾಲಯದ ಕ್ಯಾಶಿಯರ್ ಆಗಿ ಪ್ರಸಿದ್ಧರಾಗಿದ್ದರು. ಆದ್ದರಿಂದ ಅವರು ಬೇಗನೆ ಗಿರಿಯವರು ಇದ್ದ ಬಾಡಿಗೆ ಮನೆಯನ್ನು ಕಂಡುಕೊಂಡರು. ವೈಷ್ಣವ ಸನ್ಯಾಸಿಯು ಮನೆಗೆ ಬಂದಾಗ ಗೋಪಾಲಗಿರಿ ಸ್ನಾನ ಮುಗಿಸಿ ತಿಲಕವನ್ನು ಹಚ್ಚಿಕೊಳ್ಳುತ್ತಿದ್ದರು. ಅವರು ಗೋಪಾಲ್ಗಿರಿಯವರಿಗೆ ಪ್ರಣಾಮಗಳನ್ನು ಸಲ್ಲಿಸಿದರು. ನಂತರ ಜೋಲಿಯಿಂದ ಗೋಪಾಲನ ವಿಗ್ರಹವನ್ನು ಹೊರತೆಗೆದು ಗೋಪಾಲಗಿರಿಗೆ ಅರ್ಪಿಸಿದರು. ಗೋಪಾಲಗಿರಿ ಆಶ್ಚರ್ಯಚಕಿತರಾದರು. ಇದು ಏನು? ನೀವು ಯಾರು ಮತ್ತು ಈ ವಿಗ್ರಹವನ್ನು ಎಲ್ಲಿಂದ ತಂದಿದ್ದೀರಿ? ವೈಷ್ಣವ ಸನ್ಯಾಸಿಯು ಹೇಳಿದರು, ನೀವು ಗೋಪಾಲನನ್ನು ಪೂಜಿಸಲು ಇಚ್ಛಿಸಿದ್ದೀರಲ್ಲ, ಆದ್ದರಿಂದ ಗೋಪಾಲನು ವೃಂದಾವನದಿಂದ ಬಂದಿದ್ದಾನೆ. ನಾನು ವೃಂದಾವನದಲ್ಲಿ ಗೋಪಾಲನ ಸೇವೆ ಮಾಡುತ್ತಿದ್ದೆ. ಅವನು ನನ್ನನ್ನು ನಿಮಗೆ ಒಪ್ಪಿಸಲು ಹೇಳಿದನು ಮತ್ತು ಅವನು ನನ್ನನ್ನು ಹೊಡೆದನು. ಅವರು ಗೋಪಾಲಗಿರಿಗೆ ತಮ್ಮ ಪಾದಗಳನ್ನು ತೋರಿಸುತ್ತಾ, ಈ ಗಾಯಗಳು ಕೇವಲ ನಿಮ್ಮ ಸ್ಪರ್ಶದಿಂದ ವಾಸಿಯಾಗುತ್ತವೆ, ಇಲ್ಲದಿದ್ದರೆ ಅವು ಎಂದಿಗೂ ಆಗುವುದಿಲ್ಲ ಎಂದರು. ತಕ್ಷಣವೇ ಗೋಪಾಲಗಿರಿ ಆ ಗಾಯಗಳನ್ನು ಮುಟ್ಟಿದರು ಮತ್ತು ಗಾಯಗಳು ಮಾಯವಾದವು. ಗೋಪಾಲನು ತನ್ನ ಆಸೆಯನ್ನು ಪೂರೈಸಿದ್ದಕ್ಕೆ ಗೋಪಾಲಗಿರಿಗೆ ತುಂಬ ಸಂತೋಷವಾಯಿತು. ಅವರು ವೃಂದಾವನಕ್ಕೆ ಹೋಗಲು ಸಾಧ್ಯವಾಗದಿದ್ದರೂ ಗೋಪಾಲ ಖುದ್ದಾಗಿ ಅವರ ಬಳಿಗೆ ಬಂದಿದ್ದಾನೆ. ಗೋಪಾಲಗಿರಿ ತಕ್ಷಣ ಮಾರುಕಟ್ಟೆಗೆ ಹೋಗಿ ಬೇಳೆಕಾಳು, ಅಕ್ಕಿ, ತರಕಾರಿಗಳನ್ನು ಖರೀದಿಸಿದರು. ಅವರು ಅಡಿಗೆ ಮಾಡಿ ವೈಷ್ಣವರಿಗೆ ಪ್ರಸಾದವನ್ನು ಬಡಿಸಿದರು. ನಂತರ ಅವರು ರಾಜನ ಬಳಿಗೆ ಹೋಗಿ, ನಾನು ಇನ್ನು ಮುಂದೆ ಸೇವೆ ಮಾಡಲು ಬಯಸುವುದಿಲ್ಲ ಎಂದು ತಮ್ಮ ರಾಜೀನಾಮೆಯನ್ನು ನೀಡಿದರು. ಬಳಿಕ ಅವರು ತಮ್ಮ ಮನೆಗೆ ಹಿಂತಿರುಗಿ ಹಣದ ಚೀಲವನ್ನು ತೆರೆದು, ಇದರಿಂದ ನಿಮಗೆ ಬೇಕಾದಷ್ಟು ಹಣವನ್ನು ತೆಗೆದುಕೊಳ್ಳಿ ಎಂದು ವೈಷ್ಣವರಿಗೆ ಹೇಳಿದರು. ವೈಷ್ಣವರು ಹೇಳಿದರು, ಇಲ್ಲ, ನನಗೆ ಯಾವುದೇ ಹಣ ಬೇಡ. ನಾನು ಕೇವಲ ಗೋಪಾಲನ ಸೇವೆ ಮಾಡಲು ಬಯಸುತ್ತೇನೆ. ಗೋಪಾಲ ಎಲ್ಲಿಗೆ ಹೋದರೂ ನಾನು ಹೋಗುತ್ತೇನೆ. ನಾನು ಸೇವೆ ಮಾಡಲು ಹೋಗುತ್ತೇನೆ. ನಾನು ಗೋಪಾಲನನ್ನು ಮಾರಾಟ ಮಾಡುವುದಿಲ್ಲ. ನಾನು ಅವನ ಸೇವಕ. ಯಾವುದೇ ಹಣವನ್ನು ನಾನು ಸ್ವೀಕರಿಸುವುದಿಲ್ಲ. ನಂತರ ಗೋಪಾಲಗಿರಿ ಮತ್ತೆ ರಾಜನನ್ನು ಭೇಟಿಯಾಗಲು ಹೋದರು. ರಾಜನು, ನೀವು ಏಕೆ ರಾಜೀನಾಮೆ ನೀಡಿದ್ದೀರಿ ಎಂದು ಕೇಳಿದರು. ನನ್ನ ಹಳ್ಳಿಯಲ್ಲಿ ನನ್ನದೊಂದು ದೇವಸ್ಥಾನವಿದೆ ಮತ್ತು ಗೋಪಾಲನ ವಿಗ್ರಹವನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗಿ ಪೂಜಿಸಬೇಕೆಂಬ ಆಸೆ ನನಗೆ ಇದೆ. ರಾಜನು ಬಹಳ ಸಂತೋಷಗೊಂಡನು ಮತ್ತು ಹೇಳಿದರು, ಸರಿ, ನಿಮ್ಮ ಇಚ್ಛೆ ಬಹಳ ಅದ್ಭುತವಾಗಿದೆ, ನನಗೇನೂ ಅಭ್ಯಂತರವಿಲ್ಲ. ಆದರೆ ನೀವು ಕೆಲವೊಮ್ಮೆ ಪೂರಿಗೆ ನಿಮ್ಮ ಕೀರ್ತನ ತಂಡದೊಂದಿಗೆ ಬರಬೇಕು ಮತ್ತು ಜಗನ್ನಾಥನ ದೇವಾಲಯದಲ್ಲಿ ಕೀರ್ತನೆ ಮಾಡಬೇಕು. ಗೋಪಾಲಗಿರಿ ಅವರ ಹತ್ರ ರಾಧೆಯ ವಿಗ್ರಹ ಆಲ್ರೆಡಿ ಇತ್ತು. ಆಕೆಯನ್ನು ಆಗಲೇ ಪ್ರತಿಷ್ಠಾಪಿಸಿದ್ರು. ಅವರ ದೇವಾಲಯವು ಮಣ್ಣಿನ ಗುಡಿಯಾಗಿತ್ತು. ಮುಂದೆ ಗೋಪಾಲನ ನಿರ್ವಹಣೆಗೆ ಯಾವುದೇ ತೊಂದರೆಯಾಗದಂತೆ ಅವರು ಗೋಪಾಲನಿಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದರು. ಕೃಷಿ ಭೂಮಿಯನ್ನು ಒದಗಿಸಿದರು. ಗೋಪಾಲಗಿರಿ ಶ್ರೀಮಂತ ವ್ಯಕ್ತಿ. ಅವರ ಕುಟುಂಬವು ಜಮೀನು ಆಸ್ತಿಯನ್ನು ಹೊಂದಿತ್ತು ಮತ್ತು ಅವರ ಕೀರ್ತನೆಗೆ ಪ್ರಸಿದ್ಧರಾಗಿದ್ದರು. ಪ್ರತಿದಿನ ಕೀರ್ತನೆ ನಡೆಯುತ್ತಿತ್ತು. ಕೊನೆಗೆ ಆ ಜಮೀನು ನನಗೆ ಬಂದಿದೆ. ನನಗೆ ಅಂದರೆ ಗೌರಗೋವಿಂದ ಸ್ವಾಮಿ ಮಹಾರಾಜ್ ಹೇಳ್ತಾ ಇದ್ದಾರೆ ಈ ಸ್ಟೋರಿ. ಅದು ಆ ಜಮೀನು ಇವಾಗ ಗೌರಗೋವಿಂದ ಸ್ವಾಮಿ ಮಹಾರಾಜ್ ಅವರಿಗೆ ಬಂದಿದೆ. ಈಗ ನಾವು ಅದನ್ನು ನೋಡಿಕೊಳ್ಳುತ್ತಿದ್ದೇವೆ ಮತ್ತು ಗೋಪಾಲನಿಗೆ ಸುಂದರವಾದ ದೇವಾಲಯವನ್ನು ನಿರ್ಮಿಸುತ್ತಿದ್ದೇವೆ. ರಾಜನು ಗೋಪಾಲಗಿರಿಗೆ ಕೆಲವು ಹೆಚ್ಚುವರಿ ತಿಂಗಳ ಸಂಬಳವನ್ನು ನೀಡಿ ನಂತರ ಅವರಿಗೆ ಹೊರಡಲು ಅನುಮತಿ ನೀಡಿದ್ದರು.
ಗೋಪಾಲಗಿರಿಯು ಗದಗಿರಿಯ ಕೀರ್ತನ ತಂಡದೊಂದಿಗೆ ಪುರಿಗೆ ಬಂದು ಗೋಪಾಲನನ್ನು ಹೊಸ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗುವಂತೆ ತಿಳಿಸಿ ಸಂದೇಶ ಕಳುಹಿಸಿದ್ದರು. ಗಜಪತಿ ಮಹಾರಾಜರು, ಪೂರಿಯಲ್ಲಿರ್ತಕ್ಕಂಥ ರಾಜರು, ಅವರು ಗದಗಿರಿ ಗ್ರಾಮಸ್ಥರ ಕೀರ್ತನೆಯನ್ನ ಕೇಳಿ ಅತ್ಯಂತ ಪ್ರಸನ್ನರಾದರು. ಜಗನ್ನಾಥ ದೇವಾಲಯದ ಇತಿಹಾಸವನ್ನು ದಾಖಲಿಸುವ ಪುಸ್ತಕವಾದ ಮದಳ ಪಾಂಚಿಯಲ್ಲಿ ಗದಗಿರಿಯ ಕೀರ್ತನಾ ತಂಡಗಳು ಪೂರಿಗೆ ಬಂದಾಗಲೆಲ್ಲ ದೇವಾಲಯದಲ್ಲಿ ಕೀರ್ತನೆ ಮಾಡಲು ಅವಕಾಶ ನೀಡಬೇಕು ಎಂದು ಉಲ್ಲೇಖಿಸಲಾಗಿದೆ. ಗದಗಿರಿಯಲ್ಲಿ ಗೋಪಾಲನ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಗೋಪಾಲಗಿರಿಯು ವೃಂದಾವನದಿಂದ ಬಂದ ವೈಷ್ಣವ ಸನ್ಯಾಸಿಗೆ ಗೋಪಾಲನ ಸೇವೆಯನ್ನು ಮಾಡುವಂತೆ ವಿನಂತಿಸಿದರು. 20 ವರ್ಷಗಳ ಕಾಲ ಗೋಪಾಲನ ನಿಸ್ವಾರ್ಥ ಸೇವೆಯನ್ನು ಮಾಡಿದ ನಂತರ ವೈಷ್ಣವ ಸನ್ಯಾಸಿ ಇಹಲೋಕ ತ್ಯಜಿಸಿದರು ಮತ್ತು ಗೋಪಾಲನ ದೇವಾಲಯದ ಬಳಿ ಸಮಾಧಿ ಮಾಡಲಾಯಿತು. ಬಳಿಕ ಗೋಪಾಲಗಿರಿಯು ಇತರ ವೈಷ್ಣವ ಸನ್ಯಾಸಿಯನ್ನು ಗೋಪಾಲನ ನಿತ್ಯ ಸೇವೆಯಲ್ಲಿ ತೊಡಗಿಸಿದರು. 85ನೇ ವಯಸ್ಸಿನಲ್ಲಿ ಗೋಪಾಲಗಿರಿಯ ದೇಹಾಂತ್ಯದ ನಂತರ ಗೋಪಾಲನ ಸೇವೆಯ ಜವಾಬ್ದಾರಿಯನ್ನು ಅವರ ಮಗ ದೀನಬಂಧುಗಿರಿಗೆ ವರ್ಗಾಯಿಸಲಾಯಿತು. ಇಲ್ಲಿಗೆ ಮೊದಲ ಅಧ್ಯಾಯ ಮುಕ್ತಾಯವಾಯಿತು. 2ನೇ ಅಧ್ಯಾಯ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಸೊ ಮೊದಲ ಅಧ್ಯಾಯದಲ್ಲಿ ಏನು ತಿಳ್ಕೊಂಡ್ವಿ? ಗದಗಿರಿ ಗ್ರಾಮ ಹೇಗೆ ಸ್ಥಾಪನೆ ಆಯಿತು. ಗದಗಿರಿ ಅಂತಕ್ಕಂಥವರ ಒಬ್ಬ ಭಕ್ತರು, ಅವರು ಮಹಾನ್ ಭಕ್ತರಾಗಿದ್ರು. ಅವರು ಮಿಡ್ನಾಪುರಕ್ಕೆ ಅವರು ಕಂಚಿನ ವಸ್ತುಗಳ ಮಾರಾಟಕ್ಕಾಗಿ ಬರ್ತಾ ಇದ್ರು. ತುಂಬಾ ಸಾಧು ಸ್ವಭಾವದವರಾಗಿದ್ರು ಮತ್ತು ಕೀರ್ತನೆಯನ್ನ ಮಾಡ್ತಾ ಇದ್ರು. ಸೊ ಅವರು ಒಬ್ಬ ನಾಗ ಸನ್ಯಾಸಿಯವರ ಜೊತೆ ಒಂದು ಕಾಡಿನಲ್ಲಿ ನಡ್ಕೊಂಡು ಹೋಗುವಾಗ ಅಲ್ಲಿ ಕೃಷ್ಣನ ಧ್ವನಿ, ಅಂದರೆ ಕೃಷ್ಣನ ಕೊಳಲಿನ ಧ್ವನಿಯನ್ನ ಕೇಳ್ತಾರೆ. ಸೊ ನಾಗ ಸನ್ಯಾಸಿ ಹೇಳ್ತಾರೆ, ನೀವು ಇಲ್ಲಿ ಮನೆಯನ್ನ ಮಾಡಿ ಅಂತ ಹೇಳ್ತಾರೆ. ಸೊ ಅವರ ಒಳ್ಳೆತನಕ್ಕೆ ಮೆಚ್ಚಿ ಈ ಇವ್ರಿರ್ತಾರಲ್ಲ, ಏನು ಉಳಿಗಮಾನ್ಯ ಭೂಮಾಲೀಕರು ಇರ್ತಾರಲ್ಲ, ಸೊ ಅವರು ಇವರಿಗೆ ಅಲ್ಲಿ ಜಾಗವನ್ನು ಕೊಡ್ತಾರೆ. ತುಂಬ ಜಾಗಗಳನ್ನು ಕೊಡ್ತಾರೆ. ಆ ಕಾಡಲ್ಲಿ ಏನು ಮಾಡ್ತಾರೆ, ಅವರು ಅವರ ಮನೆಯನ್ನು ಕಟ್ತಾರೆ. ಅಲ್ಲಿ ಭಜನೆ, ಇವರು ಎಲ್ಲವನ್ನ ಬಿಟ್ಟು, ಕೆಲಸವನ್ನು ಬಿಟ್ಟು ಭಜನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಭಜನೆಯನ್ನು ಕೇಳೋದಕ್ಕೆ ತುಂಬ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಮತ್ತು ಕ್ರಮೇಣ ಅಲ್ಲಿ ಏನಾಗುತ್ತೆ, ಅಲ್ಲಿ ಜನ ವಾಸ ಮಾಡೋದಕ್ಕೆ ಶುರುವಾಗ್ತಾರೆ. ಅಲ್ಲಿ ಒಂದು ಊರು ಸ್ಟಾರ್ಟ್ ಆಗುತ್ತೆ. ಆ ಊರೇ ಗದಗಿರಿ ಅಂತ ಹೆಸರಾಗುತ್ತೆ ಆ ಊರಿಗೆ. ಅದಾದಮೇಲೆ ಅವರ ಮಗ ಗೋಪಾಲಗಿರಿ ಬಗ್ಗೆ ತಿಳ್ಕೊಂಡ್ವಿ. ಗೋಪಾಲಗಿರಿ ಅವರಿಗೆ ಪೂರಿನಲ್ಲಿ ಅವರು ಕ್ಯಾಶಿಯರ್ ಆಗಿರ್ತಾರೆ, ಜಗನ್ನಾಥ್ ಪೂರಿನಲ್ಲಿ. ಅವರು ಕೂಡ ತಂದೆಯಾಗಿ ಎಲ್ಲ ರೀತಿಯ ಕಟ್ಟುನಿಟ್ಟಿನ ಜೀವನವನ್ನು ನಿರ್ವಹಿಸ್ತಿರ್ತಾರೆ. ಮತ್ತು ಅವರು ಅವ್ರಿಗೂ ಕೂಡ ಭಜನೆಯಲ್ಲಿ ಅವ್ರ ತಂದೆ ಥರ ಎಕ್ಸ್ಪರ್ಟ್ ಇರ್ತಾರೆ, ಕೀರ್ತನೆಗಳನ್ನು ಮಾಡೋದ್ರಲ್ಲಿ. ಮತ್ತು ಅವರಿಗೆ ಗೋಪಾಲನನ್ನ ಪೂಜೆ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಬಟ್ ಆ ವಿಗ್ರಹ ಸಿಗಬೇಕು ಅಂದರೆ ವೃಂದಾವನಕ್ಕೆ ಹೋಗ್ಬೇಕು, ಅವರಿಗೆ ಸಮಯ ಸಿಗ್ತಿರಲ್ಲ. ಸೊ ಆ ಟೈಮಲ್ಲಿ ವೃಂದಾವನದಲ್ಲಿರ್ತಕ್ಕಂಥ ಒಬ್ಬ ವೈಷ್ಣವ ಸನ್ಯಾಸಿ ಅವರ ಹತ್ರ ಗೋಪಾಲ ವಿಗ್ರಹ ಇರುತ್ತೆ. ಸೊ ಗೋಪಾಲ ಆ ಸನ್ಯಾಸಿಗೆ ಹೇಳ್ತಾರೆ, ಹೋಗಿ ಆ ನನ್ನನ್ನು ಪೂರಿನಲ್ಲಿರ್ತಕ್ಕಂಥ ಇವರಿಗೆ ಕೊಡಿ, ಯಾರಿಗೆ, ಗೋಪಾಲಗಿರಿ ಅವರಿಗೆ ಕೊಡಿ ಅಂತ ಕೇಳ್ತಾರೆ. ಅವರು ಅಷ್ಟು ಸೀರಿಯಸ್ ಆಗಿ ತಗೊಳ್ಳಲ್ಲ ಕನಸನ್ನ. ಸೊ ಗೋಪಾಲ ಬಂದು ಕನಸಲ್ಲಿ ಚೆನ್ನಾಗಿ ಹೊಡಿತಾರೆ, ಕಾಲಲ್ಲಿ ರಕ್ತ ಬರೋ ಥರ ಹೊಡಿತಾರೆ. ಅದಾದ್ಮೇಲೆ ಸನ್ಯಾಸಿ, ಸಾರಿ, ನಾನು ಸೀರಿಯಸ್ ಆಗಿ ತಗೊಳ್ಳಿಲ್ಲ ನಿಮ್ಮ ಮಾತನ್ನ, ನಾನು ಇವಾಗ ಹೋಗ್ತೀನಿ ಅಂದ್ರೆ ಹೋಗೋದಕ್ಕೆ ಇವಾಗ ಕಾಲು ಪ್ರಾಬ್ಲಮ್ ಇದೆಯಲ್ಲ, ಏನು ಮಾಡೋದು ಅಂತ ಕೇಳ್ತಾರೆ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಅವ್ರು ಮುಟ್ಟಿದ್ರೇನೆ, ಯಾರು ಗೋಪಾಲಗಿರಿ ಮುಟ್ಟಿದ್ರೇನೆ ನಿನ್ನ ಕಾಲು ವಾಸಿ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಸೊ ಅವ್ರು ಹೇಗೋ ಮಾಡಿ ಪೂರಿಗೆ ಹೋಗ್ತಾರೆ. ಅಲ್ಲಿ ಗೋಪಾಲಗಿರಿ ಅವರನ್ನು ನೋಡಿ ಮೀಟ್ ಮಾಡಿ ಅವ್ರಿಗೆ ಈ ವಿಗ್ರಹವನ್ನು ಕೊಡ್ತಾರೆ. ಸೊ ಗೋಪಾಲಗಿರಿ ಹೇಳ್ತಾರೆ, ನಿಮ್ಗೆ ಎಷ್ಟು ಬೇಕು ದುಡ್ಡು ತೊಗೊಂಡೋಗಿ ಅಂತ. ಅವರು ವೈಷ್ಣವ ಸನ್ಯಾಸಿ ಹೇಳ್ತಾರೆ, ನನ್ನ ಗೋಪಾಲನನ್ನು ಮಾರಾಟ ಮಾಡೋದಿಲ್ಲ, ನನಗೆ ಸೇವೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾರೆ. ಸೊ ಅವರೇನೆ ಆ ವೈಷ್ಣವ ಸನ್ಯಾಸಿ ಅಲ್ಲೇ ಉಳ್ಕೋತಾರೆ ಗೋಪಾಲನ ಸೇವೆಯನ್ನು ಮಾಡೋದಕ್ಕೆ. ಜೊತೆಗೆ ಇವರು ಗೋಪಾಲಗಿರಿ ರಾಜೀನಾಮೆಯನ್ನು ಕೊಟ್ಬಿಟ್ಟು ಅವರ ಗದಗಿರಿಗೆ ವಾಪಸ್ ಹೋಗ್ತಾರೆ. ಅವರ ಕ್ಯಾಶಿಯರ್ ಪೋಸ್ಟ್ ಏನಿರುತ್ತೋ ಅಲ್ಲಿಂದ ಅವರು ಹೋಗ್ತಾರೆ. ಸೊ ಇವರು ಅಲ್ಲಿರ್ತಕ್ಕಂಥ ಗಜಪತಿ ಮಹಾರಾಜರು ಇರ್ತಾರಲ್ಲ, ಸೊ ಅವರ ಒಂದು ಆಸೆಗೆ
ಮೆಚ್ಚಿ ಏನು ಮಾಡ್ತಾರೆ, ಅವರಿಗೆ ಸ್ವಲ್ಪ ಎಕ್ಸ್ಟ್ರಾ ಪೇಮೆಂಟನ್ನು ಮಾಡಿ ಸ್ಯಾಲ್ರಿಯನ್ನು ಕೊಟ್ಟು ಅವರನ್ನು ಕಳಿಸ್ಕೊಡ್ತಾರೆ. ಮತ್ತು ಅವರು ಲೆಟರ್ ಹಾಕ್ತಾರೆ ಇಲ್ಲಿಗೆ ಗದಗಿರಿಗೆ, ಕೀರ್ತನ ತಂಡ ಇರುತ್ತಲ್ಲ ಅವರಿಗೆ, ಗೋಪಾಲ ಬಂದಿದ್ದಾನೆ, ಸೊ ಬಂದು ಕರ್ಕೊಂಡು ಹೋಗೋಣ, ಎಲ್ಲರೂ ಹೋಗೋಣ, ಕರ್ಕೊಂಡು ಹೋಗೋಣ, ಅಲ್ಲಿ ಸ್ಥಾಪನೆ ಮಾಡೋಣ ಗದಗಿರಿನಲ್ಲಿ ಬನ್ನಿ ಅಂತ ಕರೀತಾರೆ. ಸೊ ಊರಿನಲ್ಲಿರ್ತಕ್ಕಂಥ ಕೀರ್ತನ ತಂಡ ಊರಿಗೆ ಹೋಗಿ ಅಲ್ಲಿ ಕೀರ್ತನೆಯನ್ನ ಮಾಡ್ತಾರೆ. ಸೊ ಗಜಪತಿ ಮಹಾರಾಜ್ ಅವರು ಆ ಕೀರ್ತನೆಯನ್ನ ಕೇಳಿ ತುಂಬಾ ಖುಷಿ ಆಗ್ತಾರೆ. ಒಂದು ಮಾದಾಳ ಪಾಂಜಿ ಅಂತಕ್ಕಂಥ ಜಗನ್ನಾಥ ದೇವಸ್ಥಾನದ ಇತಿಹಾಸದಲ್ಲಿ ಒಂದು ದಾಖಲೆಯ ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಬರ್ತಾರೆ, ಗದಗಿರಿಯಿಂದ ಯಾವಾಗ ಯಾವುದೇ ಕೀರ್ತನೆ ತಂಡ ಬಂದ್ರೂ ಅವರು ಊರಿನಲ್ಲಿ ಬಂದು ಕೀರ್ತನೆ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಓಕೆ, ಸೊ ಗೋಪಾಲನ ಗದಗಿರಿಯಲ್ಲಿ ಗೋಪಾಲನ ವಿಗ್ರಹನ ಪ್ರತಿಷ್ಠಾಪನೆ ಮಾಡ್ತಾರೆ. ವೃಂದಾವನದಿಂದ ಬಂದಿರ್ತಾರಲ್ಲ ವೈಷ್ಣವ ಸನ್ಯಾಸಿನೇ ಗೋಪಾಲನ ಸೇವೆಯನ್ನು ಮಾಡ್ತಾರೆ. 20 ವರ್ಷಗಳ ಕಾಲ ಮಾಡ್ತಾರೆ. ಮತ್ತು ಅದಾದಮೇಲೆ ಅವರು ತೀರ್ಕೊಳ್ತಾರೆ. ಆ ವೈಷ್ಣವ ಸನ್ಯಾಸಿಯನ್ನು ಅವರು ಅಲ್ಲೇ ಗೋಪಾಲ ದೇವಸ್ಥಾನದ ಬಳಿಯಲ್ಲೇ ಅಲ್ಲೇ ಸಮಾಧಿ ಮಾಡಿದ್ದಾರೆ. ಸೊ ನಂತರ ಏನಾಗುತ್ತೆ, 85ನೇ ವಯಸ್ಸಿನಲ್ಲಿರಬೇಕಾದ್ರೆ ಗೋಪಾಲಗಿರಿ ಕೂಡ ದೇಹತ್ಯಾಗ ಮಾಡ್ತಾರೆ. ಅದಾದಮೇಲೆ ಅವರ ಮಗ ದೀನಬಂಧು ಗಿರಿಗೆ ಅವರ ಗೋಪಾಲನ ಸೇವೆ ಮಾಡ್ತಕ್ಕಂಥ ಒಂದು ಅವಕಾಶ ಸಿಗುತ್ತೆ. ಸೊ ಇದು 2ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಅಧ್ಯಾಯ 1ರಲ್ಲಿ ಏನು ತಿಳ್ಕೊಂಡ್ವಿ, ಗದಗಿರಿ ಅಂತಕ್ಕಂಥ ಗ್ರಾಮ ಹೇಗೆ ಸ್ಥಾಪನೆ ಆಯಿತು, ಮತ್ತು ಗೋಪಾಲಗಿರಿ ಅವರ ಬಗ್ಗೆ, ಮತ್ತು ಅವರಿಗೆ ಗೋಪಾಲ ವಿಗ್ರಹ ಹೇಗೆ ಸಿಕ್ತು, ಅದನ್ನು ಹೇಗೆ ಗದಗಿರಿನಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅದನ್ನೆಲ್ಲ ತಿಳ್ಕೊಂಡ್ವಿ. ಈಗ 2ನೇ ಅಧ್ಯಾಯದಲ್ಲಿ ನಾವು ಕೀರ್ತನ ಗುರುಗಳು, ಜುಗುಲ ದುರ್ಗ ಇದ್ರ ಬಗ್ಗೆ ನಾವು ತಿಳ್ಕೊಳ್ತೀವಿ. ಸೊ 17ನೇ ಶತಮಾನದ ಆರಂಭದ ವರ್ಷಗಳಲ್ಲಿ ಶ್ಯಾಮಾನಂದ ಪ್ರಭು ಮತ್ತು ರಸಿಕಾನಂದ ಪ್ರಭುಗಳು ಒರಿಸ್ಸಾದ್ಯಂತ ಪ್ರಚಾರ ಮಾಡಿದರು ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳ ಅನುಯಾಯಿಯಾಗಿ ಸಾವಿರಾರು ಜನರನ್ನು ಪರಿವರ್ತಿಸಿದರು. ಅವರ ಕೀರ್ತನಾ ಶೈಲಿಯು ವಿಶಿಷ್ಟವಾಗಿತ್ತು. ಸಾಮಾನ್ಯವಾಗಿ ಬಂಗಾಳ ಮತ್ತು ಈಶಾನ್ಯ ಭಾರತದ ಶ್ರೀನಿವಾಸ ಆಚಾರ್ಯ ಮತ್ತು ನರೋತ್ತಮದಾಸ ಠಾಕೂರ್ ಅವರ ಶೈಲಿಗಿಂತ ಭಿನ್ನವಾಗಿತ್ತು. ಈ ಶೈಲಿಯು ಒರಿಸ್ಸಾದಲ್ಲಿ ಬಹಳ ಜನಪ್ರಿಯವಾಯಿತು. ಇದನ್ನು ಒಡಿಸ್ಸಿ ಕೀರ್ತನ ಎಂದು ಕರೆಯುತ್ತಾರೆ. ಅವರ ಅಜ್ಜ ಮತ್ತು ತಂದೆಯಂತೆ ದೀನಬಂಧು ಗಿರಿ ಕೂಡ ಒಡಿಸ್ಸಿ ಕೀರ್ತನೆಯಲ್ಲಿ ಪ್ರವೀಣರಾಗಿದ್ದರು. ಅವರು ಇಡೀ ಗದಗಿರಿ ಮತ್ತು ಸ್ಥಳೀಯ ಹಳ್ಳಿಗಳಲ್ಲಿ ಕೀರ್ತನೆ ಮಾಡುತ್ತಿದ್ದರು. ಇದು ಗ್ರಾಮಸ್ಥರೆಲ್ಲ ಮೆಚ್ಚುಗೆ ಮತ್ತು ಪ್ರಶಂಸೆಗೆ ಪಾತ್ರವಾಯಿತು. ಕೀರ್ತನೆ ಕಲಿಸಲು ಗಿರಿ ಕುಟುಂಬವನ್ನು ಆಗಾಗ್ಗೆ ಆಹ್ವಾನಿಸಲಾಯಿತು. ಅದರ ಪರಿಣಾಮವಾಗಿ ಅವರು ಕೀರ್ತನ್ ಗುರು ಎಂದು ಪ್ರಸಿದ್ಧರಾದರು. ಕೀರ್ತನೆಯನ್ನು ಕಾರ್ಯರೂಪಕ್ಕೆ ತರಲು ಇತರರಿಗೆ ಸೂಚನೆಯನ್ನು ನೀಡುತ್ತಿದ್ದರು. ದೀನಬಂಧು ಗಿರಿಯವರು ಕೂಡ 85ನೇ ವಯಸ್ಸಿನಲ್ಲಿ ನಿಧನರಾಗ್ತಾರೆ. ಅದಾದಮೇಲೆ ಆ ಗೋಪಾಲನ ಈ ಆರಾಧನೆಯನ್ನು ಅವರ ಮಗನಾದಂಥ ಅಭಿರಾಮ್ ಗಿರಿಗೆ ವಹಿಸಲಾಯಿತು. ದೀನಬಂಧು ಗಿರಿಯವರು ಸಂಕೀರ್ತನೆಯಲ್ಲಿ ಬಹಳ ನಿಪುಣರಾಗಿದ್ದರೂ ಕೂಡ ಅವರ ಮಗ ಅಭಿರಾಮ್ ಗಿರಿಗೆ ಅಷ್ಟು ಕೀರ್ತನೆಯಲ್ಲಿ ನಿಪುಣರಾಗಿರಲಿಲ್ಲ. ಒಂದು ದಿನ ಪಕ್ಕದ ಹಳ್ಳಿಯಲ್ಲಿ ಅಪ್ಪ ಮಗ ಇಬ್ಬರು ಒಟ್ಟಿಗೆ ಕೀರ್ತನೆಯನ್ನು ಮಾಡ್ತಿದ್ದಾಗ ಕೆಲವರು ಅಭಿರಾಮ್ ಗಿರಿಗೆ ಟೀಕಿಸ್ತಾರೆ. ಏನಂತ, ಹೇಗೆ ಕೀರ್ತನ ಗುರುಗಳ ಮಗನಿಗೆ ಕೀರ್ತನೆ ಮಾಡೋದಕ್ಕೆ ಬರೋದಿಲ್ವಲ್ಲ ಅಂತ. ಇದನ್ನು ಕೇಳಿ ಅಭಿರಾಮ್ ಗಿರಿಗೆ ತುಂಬ ದುಃಖವಾಯಿತು. ಅವರು ಗದಗಿರಿಗೆ ಹಿಂದಿರುಗಿದ ನಂತರ ಕೀರ್ತನೆ ಮಾಡುವ ಕೌಶಲ್ಯವನ್ನು ಪಡೆಯಲು ಗೋಪಾಲನನ್ನು ಪ್ರಾರ್ಥಿಸಲು ನಿರ್ಧರಿಸಿದರು. ಗಿರಿ ಕುಟುಂಬದ ಇತಿಹಾಸದ ಪ್ರಕಾರ ಅವರು ಗೋಪಾಲ ದೇವಸ್ಥಾನವನ್ನು ತಲುಪುವ ಮೊದಲು ಹಳ್ಳಿಯನ್ನು ರಕ್ಷಣೆ ಮಾಡುವ ಜುಗುಲೈ ಎಂದು ಕರೆಯಲ್ಪಡುವ ಮಾತೆ ದುರ್ಗಾದೇವಿ ಗೋಪಾಲನ ದರ್ಶನವನ್ನು ಮಾಡಲು ಬರುವುದನ್ನು ನೋಡಿದರು. ವೈಷ್ಣವಿ ದೇವಿ ಮತ್ತು ಶ್ರೀಕೃಷ್ಣನ ಮಹಾನ್ ಭಕ್ತರಾದ ದುರ್ಗಾದೇವಿಗೆ ಅಭಿರಾಮ್ ನಮಸ್ಕಾರ ಮಾಡಿದರು. ಅಭಿರಾಮ್ ಗಿರಿಯ ಇಚ್ಛೆಯನ್ನು ಅರಿತ ಜುಗುಲಾದೇವಿ ಅಭಿರಾಮ್ ಕೀರ್ತನೆಯನ್ನು ಮಾಡಿದಾಗಲೆಲ್ಲ ಅವರ ಕೀರ್ತನೆಯನ್ನು ಎಲ್ಲರೂ ಹೊಗಳುತ್ತಾರೆ ಎಂದು ವರವನ್ನು ನೀಡಿದರು. ನಂತರ ಗೋಪಾಲನ ದರ್ಶನಕ್ಕೆ ಅವಕಾಶ ನೀಡುವಂತೆ ಕೇಳಿಕೊಂಡಳು.
ಓಕೆ. ಸೊ ಅವರ ಟೀಕೆಯಿಂದ ದುಃಖಿತರಾದಂಥ ಅಭಿರಾಮ್ ಗಿರಿ ಏನು ಮಾಡ್ತಾರೆ, ನಾನು ಗೋಪಾಲನ ಹತ್ರ ನಾನು ಪ್ರಾರ್ಥಿಸ್ತೀನಿ ಮನೆಗೆ, ಅಂದರೆ ದೇವಸ್ಥಾನಕ್ಕೆ ಹೋದ್ಮೇಲೆ ಅಂತ. ಬಟ್ ಅವರು ದಾರಿನಲ್ಲಿ ಏನು ಮಾಡ್ತಾರೆ, ಹಳ್ಳಿಯನ್ನು ರಕ್ಷಣೆ ಮಾಡ್ತಕ್ಕಂಥ ಜುಗುಲೈ ಅವರು ವೈಷ್ಣವಿ ದೇವಿ ಅಥವಾ ದುರ್ಗಾದೇವಿಯ ಒಂದು ವಿಗ್ರಹ, ಒಂದು ದೇವಸ್ಥಾನ ಇರುತ್ತೆ, ಅಲ್ಲಿ ಹೋಗಿ ದುರ್ಗಾದೇವಿಯ ದರ್ಶನವನ್ನು ಮಾಡ್ತಾರೆ. ಇವರ ಆಸೆಯನ್ನು ತಿಳ್ಕೊಳ್ತಕ್ಕಂಥ ದುರ್ಗಾದೇವಿ ಏನು ಮಾಡ್ತಾರೆ, ಅವರಿಗೆ ವರವನ್ನು ಕೊಡ್ತಾರೆ. ನೀವು ಕೀರ್ತನೆಯನ್ನು ಮಾಡುವಾಗ ಎಲ್ಲರೂ ನಿಮ್ಮನ್ನು ಹೊಗಳ್ತಾರೆ, ಎಲ್ಲರೂ ಕುಣಿತಾರೆ, ಹೊಗಳಿ ಅಂತೇಳಿ ಅವರಿಗೆ ವರವನ್ನು ಕೊಡ್ತಾರೆ. ನಂತರ ಗೋಪಾಲನ ದರ್ಶನವನ್ನು ನಾನು ಮಾಡಬೇಕು, ನನಗೆ ಅವಕಾಶವನ್ನು ಕೊಡಿ ಅಂತ ದುರ್ಗಾದೇವಿ ಯಾರನ್ನ ಕೇಳ್ಕೊತಾರೆ, ಅಭಿರಾಮ್ ಗಿರಿ ಅವ್ರನ್ನ ಕೇಳ್ಕೊತಾರೆ. ಜುಗಲೈ ದುರ್ಗೆಯ ದೇವಸ್ಥಾನವು ಗದಗಿರಿ ಗ್ರಾಮದ ಪ್ರವೇಶ ದ್ವಾರದಲ್ಲಿದೆ. ಅವಳು ಪಕ್ಕದ ನಾಗಾಪುರ ಗ್ರಾಮದ ಪ್ರಧಾನ ದೇವತೆ. ಅವಳು ಗೋಪಾಲನ ಸೀಮೆಯ ಕ್ಷೇತ್ರಪಾಲೆ ಮತ್ತು ನಿಯಮಿತವಾಗಿ ಗೋಪಾಲನ ದರ್ಶನ ಮಾಡುತ್ತಾಳೆ ಎಂದು ನಂಬಲಾಗಿದೆ. ಆಕೆ ಉರಿಯುವ ಪಂಜನ್ನು ಹಿಡಿದುಕೊಂಡು ಬರುತ್ತಿರುವುದನ್ನು ಅನೇಕ ಸ್ಥಳೀಯರು ನೋಡಿದ್ದೇವೆಂದು ಹೇಳಿಕೊಂಡಿದ್ದಾರೆ. ಆಕೆ ಪ್ರತಿ ರಾತ್ರಿ ಮಧ್ಯರಾತ್ರಿಯ ಹೊತ್ತಲ್ಲಿ ಗೋಪಾಲನ ದರ್ಶನ ಮಾಡಲು ಬರುತ್ತಾಳೆಂದು ಅನೇಕ ಸ್ಥಳೀಯ ನಿವಾಸಿಗಳು ಹೇಳುತ್ತಾರೆ. ಅಭಿರಾಮ್ ಗಿರಿ ತಮ್ಮ 30ನೇ ವಯಸ್ಸಿನವರೆಗೂ ಗೋಪಾಲನ ನಿಸ್ವಾರ್ಥ ಸೇವೆಯನ್ನು ಮಾಡಿ ದೇಹವನ್ನು ತೊರೆದರು. ನಂತರ ಗೋಪಾಲನ ಸೇವೆಯನ್ನು ಅವರ ಮಗ ಭಗವತ್ ಚರಣ್ ಗಿರಿ ಅವರಿಗೆ ಹಸ್ತಾಂತರಿಸಲಾಯಿತು. ಗೋಪಾಲಗಿರಿಯ ಕಾಲದಿಂದಲೂ ಗಿರಿ ಕುಟುಂಬವು ಗೋಪಾಲನ ಸೇವೆಯಲ್ಲಿ ಸನ್ಯಾಸಿಗಳನ್ನು ಮಾತ್ರ ನೇಮಿಸಿತ್ತು. ಆದರೆ ಭಗವಾನ್ ಚರಣ್ ಗಿರಿಯವರ ಸಮಯದಲ್ಲಿ ಈ ಪದ್ಧತಿಯು ಕೊನೆಗೊಂಡಿತ್ತು. ಶ್ರೀಲ ಗೌರ್ ಗೋವಿಂದ ಸ್ವಾಮಿಗಳು ತಮ್ಮ ಒಂದು ಸಂಭಾಷಣೆಯಲ್ಲಿ ಇದಕ್ಕೆ ಕಾರಣವನ್ನು ವಿವರಿಸುತ್ತಾರೆ. ವೈಷ್ಣವ ಸನ್ಯಾಸಿಯೊಬ್ಬ ಗದಗಿರಿಗೆ ಬಂದು ಗೋಪಾಲನ ಸೇವೆ ಮಾಡಲು ಪ್ರಾರಂಭಿಸಿದ. ಹೋ, ಎಂತಹ ಸುಂದರ ವಿಗ್ರಹಗಳು! ಮತ್ತು ಅವರು ಯಾವುದೇ ಕಾವಲುಗಾರರಿಲ್ಲದ ಈ ಗುಡಿಸಲಿನಲ್ಲಿ ಇದ್ದಾರೆ ಎಂದು ತನ್ನಲ್ಲೇ ಯೋಚಿಸತೊಡಗಿದನು. ಒಮ್ಮೆ ನಾನು ಈ ವಿಗ್ರಹಗಳನ್ನು ಕದಿಯುತ್ತೇನೆ ಎಂದು ಉಪಾಯ ಮಾಡಿದನು. ರಾತ್ರಿ ಗೋಪಾಲನನ್ನು ಕದ್ದು ಸ್ವಲ್ಪ ದೂರ ತೆಗೆದುಕೊಂಡು ಹೋದ. ತಕ್ಷಣ ಗೋಪಾಲನನ್ನ ಒಬ್ಬ ಪೂರ್ವಜರ ಕನಸಿನಲ್ಲಿ ಕಾಣಿಸಿಕೊಂಡನು. ಇವನು ನನ್ನನ್ನು ಕದಿಯುತ್ತಿದ್ದಾನೆ, ಕೂಡಲೇ ಬಂದು ನನ್ನನ್ನು ರಕ್ಷಿಸು ಎಂದನು. ಸ್ವಲ್ಪ ದೂರದಲ್ಲೇ ಸನ್ಯಾಸಿ ವಿಷಪೂರಿತ ಹಾವು ಕಚ್ಚಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದನು. ನೆಲದಲ್ಲಿ ಬಿದ್ದಿದ್ದ ಗೋಪಾಲನನ್ನು ನೋಡಿ ನನ್ನ ಪೂರ್ವಜರು ಅವನನ್ನು ಎತ್ತಿಕೊಂಡು ಬಂದು ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದರು. ಈ ಘಟನೆಯ ನಂತರ ಯಾರಾದರೂ ಗೋಪಾಲನನ್ನು ಮತ್ತೆ ಕದಿಯಲು ಪ್ರಯತ್ನಿಸುತ್ತಾರೆ ಎಂಬ ಭಯದಿಂದ ಭಗವತ ಚರಣ್ ಗಿರಿಯು ಗೋಪಾಲನ ಸೇವೆಗೆ ಸಂಬಳ ಪಡೆಯುವ ಬ್ರಾಹ್ಮಣರನ್ನು ಮಾತ್ರ ನೇಮಿಸಿದರು. ಮುನ್ನೆಚ್ಚರಿಕೆಯಾಗಿ ಯಾವ ಬ್ರಾಹ್ಮಣರನ್ನು ದೀರ್ಘಕಾಲ ಸೇವೆಯಲ್ಲಿ ಇಟ್ಟುಕೊಳ್ಳದೆ ನಿಯಮಿತವಾಗಿ ಬ್ರಾಹ್ಮಣರನ್ನು ಬದಲಾಯಿಸುತ್ತಿದ್ದರು. ಭಗವತ್ ಚರಣ್ ಗಿರಿ ಅವರು ತಮ್ಮ 82ನೇ ವಯಸ್ಸಿನಲ್ಲಿ ದೇಹವನ್ನು ತೊರೆದರು. ಅವರಿಗೆ ಬಿಖಾರಿ ಗಿರಿ ಮತ್ತು ಲಕ್ಷ್ಮಣ ಗಿರಿ ಎಂಬ 2 ಗಂಡು ಮಕ್ಕಳಿದ್ದರು. ಬಿಕಾರಿ ಎಂದರೆ ಸನ್ಯಾಸಿ ಅಥವಾ ಭಿಕ್ಷುಕ. ಭಗವತ್ ಗಿರಿಯ ಹಿರಿಯ ಮಗನ ಈ ಹೆಸರು ಅರ್ಥಪೂರ್ಣವಾಗಿತ್ತು, ಏಕೆಂದರೆ ಅವರು 30 ವರ್ಷ ವಯಸ್ಸಿನಲ್ಲೇ ಮನೆಯನ್ನು ಬಿಟ್ಟು ಸನ್ಯಾಸ ಆಶ್ರಮವನ್ನು ಸ್ವೀಕರಿಸಿದರು. ತನ್ನ ಇಡೀ ಜೀವನವನ್ನು ತನ್ನ ಪ್ರೀತಿಯ ಶ್ರೀಕೃಷ್ಣನಿಗೆ ಅರ್ಪಿಸುವ ಬಯಕೆಯಿಂದ ಉಳಿದ ಜೀವನವನ್ನು ವೃಂದಾವನದಲ್ಲಿ ಭಜನೆ ಮಾಡುತ್ತಾ ಕಳೆದರು ಮತ್ತು 75ನೇ ವಯಸ್ಸಿನಲ್ಲಿ ತನ್ನ ದೇಹವನ್ನು ವೃಂದಾವನದ ಪುಣ್ಯ ಭೂಮಿಯಲ್ಲಿ ತ್ಯಜಿಸಿದರು. ಭಿಕಾರಿಗಿರಿಗೆ ಗೋವಿಂದಗಿರಿ ಎಂಬ ಮಗನಿದ್ದನು. ಅವನು ನುರಿತ ಕೀರ್ತನಕಾರ ಎಂದು ಪ್ರಸಿದ್ಧನಾಗಿದ್ದನು. ಅವರ ವಂಶಸ್ಥ ಘನಶ್ಯಾಮಗಿರಿ ಹೀಗೆ ಹೇಳುತ್ತಾರೆ: ಗೋವಿಂದಗಿರಿ ಸುಮಧುರವಾದ ಕೀರ್ತನೆ ಆರಂಭಿಸಿದಾಗಲೆಲ್ಲ ಅದರಿಂದ ದೂರ ಉಳಿಯಲು ಯಾರಿಗೂ ಸಾಧ್ಯವಾಗುತ್ತಿರಲಿಲ್ಲ. ನಿದ್ದೆ ಮಾಡುವವರು ಕೂಡ ತಮ್ಮ ನಿದ್ದೆಯನ್ನು ಬಿಟ್ಟು ಅವರ ಕೀರ್ತನೆಯನ್ನು ಕೇಳಲು ಬರುತ್ತಿದ್ದರು.
ಗೋವಿಂದಗಿರಿ ಎಲ್ಲಿಗೆ ಹೋದರೂ ಮಗ ಭೌರಿಗಿರಿಯನ್ನು ತಮ್ಮ ಜೊತೆ ಕರೆದುಕೊಂಡು ಹೋಗುತ್ತಿದ್ದರು. ಚಿಕ್ಕಂದಿನಿಂದಲೂ ಭೌರಿಗಿರಿಯು ತನ್ನ ತಂದೆಯ ಭಕ್ತಿಯ ಗುಣಗಳಿಂದ ಆಳವಾಗಿ ಪ್ರಭಾವಿತರಾಗಿದ್ದರು. ಬಾಲ್ಯದಿಂದಲೂ ಗೋಪಾಲನಿಗೆ ಸಂಪೂರ್ಣವಾಗಿ ಭಕ್ತಿ ಹೊಂದಿದ್ದರು. ಗೋವಿಂದಗಿರಿ 1933ರಲ್ಲಿ ತಮ್ಮ 88ನೇ ವಯಸ್ಸಿನಲ್ಲಿ ನಿಧನರಾದರು. ಅದೃಶ್ಯವಾಗುವ ಮೊದಲು ಅವರು ತಮ್ಮ ಮಗ ಭೌರಿಗಿರಿಗೆ ಗೋಪಾಲರ ಸೇವೆಯನ್ನು ಹಸ್ತಾಂತರಿಸಿದರು. ಸೊ ಇಲ್ಲಿಗೆ 2ನೇ ಅಧ್ಯಾಯ ಮುಗೀತು. ಸೊ 2ನೇ ಅಧ್ಯಾಯದಲ್ಲಿ ಏನು ತಿಳ್ಕೊಂಡ್ವಿ? ಗೋಪಾಲಗಿರಿಯವರ ಮಗ ದೀನಬಂಧ ಗಿರಿಯವರನ್ನ ಕೀರ್ತನ ಗುರು ಅಂತ ಕರೀತಾ ಇದ್ರು. ಅವರ ಕೀರ್ತನೆಗೆ ಹೋಗುಟ್ಟು. ದೀನಬಂಧು ಗಿರಿ ಅವರು 85ನೇ ವಯಸ್ಸಿನಲ್ಲಿ ತೀರ್ಕೊಳ್ತಾರೆ. ಅವರ ನಂತರ ಅವರ ಅಭಿರಾಮ್ ಗಿರಿ ಅಂತಕ್ಕಂಥವರು ಅವರು ಗೋಪಾಲನ ಆರೈಕೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಬಟ್ ಅಭಿರಾಮ್ ಗಿರಿಗೆ ಅಷ್ಟೊಂದು ಕೀರ್ತನೆ ಬರಲ್ಲ. ಬಟ್ ಎಲ್ಲರೂ ಟೀಕೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಏನಂತ, ಇವರು ಅವರ ತಂದೆ ಕೀರ್ತನಾ ಗುರು ಅಂತ ಪ್ರಸಿದ್ಧರಾಗಿದ್ದಾರೆ, ಆದರೆ ಮಗನಿಗೆ ಕೀರ್ತನೆ ಬರೋದಿಲ್ಲ, ಇದು ಹೇಗೆ ಸಾಧ್ಯ ಅಂತ. ಅದರಿಂದ ಇವರಿಗೆ ತುಂಬ ದುಃಖ ಆಗುತ್ತೆ. ಮತ್ತು ಅವ್ರು ಅಂದ್ಕೊಳ್ತಾರೆ, ನಾನು ಗೋಪಾಲನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ದೇವಸ್ಥಾನಕ್ಕೆ ಹೋಗಿ ಅಂತ. ಹೋಗೋ ಸಮಯದಲ್ಲಿ ಅವರು ವೈಷ್ಣವಿ ದೇವಿ ಅಲ್ಲಿ ದ್ವಾರದಲ್ಲಿ ದ್ವಾರಪಾಲಕಿಯಾಗಿ ಇರ್ತಾಳೆ, ಊರಿನ ದ್ವಾರದಲ್ಲಿ. ಅಲ್ಲಿ ವೈಷ್ಣವ ದೇವಿಯ ಒಂದು ದರ್ಶನವನ್ನು ಮಾಡ್ತಾರೆ. ಅದಾದಮೇಲೆ ವೈಷ್ಣವ ದೇವಿ ಅವರ ಇಚ್ಛೆಯನ್ನು ಇವರೇ ಪೂರ್ತಿ ಮಾಡ್ತಾರೆ. ಸೊ ನಾನು ಒಂದು ವರವನ್ನು ಕೊಡ್ತೀನಿ, ಏನದು, ನೀವು ಯಾವಾಗ ಕೀರ್ತನೆ ಮಾಡ್ತೀರೋ ಅವಾಗ ಎಲ್ಲರೂ ನಿಮ್ಮನ್ನು ಹೊಗಳ್ತಾರೆ, ಎಷ್ಟು ಚೆನ್ನಾಗಿದೆ ಕೀರ್ತನೆ, ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ಸೊ ನನಗೆ ಗೋಪಾಲನ ದರ್ಶನಕ್ಕೆ ಅನುಮತಿ ಕೊಡಬೇಕು ಅಂತ ಕೇಳ್ಕೊತಾರೆ. ಸೊ ಅನುಮತಿಯನ್ನು ಕೊಡ್ತಾರೆ. ಅದಾದಮೇಲೆ ಆಕೆ ಗೋಪಾಲನ ದರ್ಶನ ಮಾಡೋದಕ್ಕೆ ದಿನ ಹೋಗ್ತಾರೆ. ರಾತ್ರಿ ಹೊತ್ತು ಉರಿಯೋ ಪಂಜನ ಹಿಡ್ಕೊಂಡು ಗೋಪಾಲನ ದರ್ಶನಕ್ಕೆ ಹೋಗ್ತಾರೆ ಅಂತೇಳಿ ಅದನ್ನು ಎಷ್ಟೋ ಜನ ನೋಡಿದ್ದಾರೆ, ಹಳ್ಳಿಯ ಜನ ಅಂತ ಅದೊಂದು ಮಾತಿದೆ. ಅದಾದಮೇಲೆ ಹೇಗೆ ಒಬ್ಬ ವೈಷ್ಣವ ಸನ್ಯಾಸಿನ ನೇಮಕ ಮಾಡ್ತಾರೆ ಗೋಪಾಲ ವಿಗ್ರಹವನ್ನು ನೋಡ್ಕೊಳ್ಳೋದಕ್ಕೆ, ಸೇವೆಯನ್ನು ಮಾಡೋದಕ್ಕೆ. ಆದರೆ ಅವನು ಗೋಪಾಲನನ್ನು ಕದಿಯೋದಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಅದಾದಮೇಲೆ ಯಾರೂ ಸನ್ಯಾಸಿಯನ್ನು ಸೇವೆಗೆ ಇಡೋದಿಲ್ಲ. ಗೃಹಸ್ಥರನ್ನು, ಸಂಬಳ ಪಡೀತಕ್ಕಂಥ ಗೃಹಸ್ಥರನ್ನು ಅದರಲ್ಲೂ ಚೇಂಜ್ ಮಾಡ್ತಾನೆ ಇರ್ತಾರೆ. ಯಾವಾಗಲೂ ಫ್ರೀಕ್ವೆಂಟ್ಲಿ ಚೇಂಜ್ ಮಾಡ್ತಾನೆ ಇರ್ತಾರೆ. ಅಂತ ಒಬ್ಬ ಬ್ರಾಹ್ಮಣ ಗೃಹಸ್ಥರನ್ನು ಗೋಪಾಲನ ಸೇವೆಯಲ್ಲಿ ಇಡೋದಕ್ಕೆ ಶುರು ಮಾಡ್ತಾರೆ. ಯಾಕೆಂದರೆ ಇದುವರೆಗೂ ಆ ಒಂದು ವಾಡಿಕೆ ಇರಲಿಲ್ಲ. ಯಾವಾಗ್ಲೂ ಗೋಪಾಲನ ಸೇವೆಯನ್ನು ವೈಷ್ಣವ ಸನ್ಯಾಸಿಗಳೇ ಮಾಡ್ತಿರ್ತಾರೆ. ಬಟ್ ಇವಾಗಿಂದ ಸ್ಟಾರ್ಟ್ ಆಗುತ್ತೆ. ಭಗವತ್ ಚರಣ್ ಅವರ ಒಂದು ಇದರಿಂದ ಸ್ಟಾರ್ಟ್ ಆಗ್ತಾ ಬರುತ್ತೆ. ಬರೀ ಬ್ರಾಹ್ಮಣ ಗೃಹಸ್ಥರನ್ನ ಭಗವಂತನ ಸೇವೆನಲ್ಲಿ ಇಡ್ತಾರೆ. ಅದಾದಮೇಲೆ ಭಗವತ್ ಚರಣ್ ಗಿರಿ ಅವರಿಗೆ 2 ಮಕ್ಕಳಿರ್ತಾರೆ, ಬಿಕಾರಿಗಿರಿ ಮತ್ತು ಲಕ್ಷ್ಮಣಗಿರಿ. ಬಿಕಾರಿಗಿರಿ ಅವರು ಆ್ಯಕ್ಚುಲಾಗಿ ಸನ್ಯಾಸಿ ಆಗ್ತಾರೆ. 30 ವರ್ಷ ವರ್ಗೂ ಅವರು ಭಗವಂತನ ಸೇವೆಯನ್ನು ಮಾಡ್ತಾರೆ. ಅದಾದ ನಂತರ ಅವರು ವೃಂದಾವನಕ್ಕೆ ಹೋಗ್ತಾರೆ. ಅಲ್ಲಿ ಭಜನೆಯನ್ನು ಮಾಡ್ತಾ 75ನೇ ವಯಸ್ಸಿನಲ್ಲಿ ಅವರು ದೇಹ ತ್ಯಾಗವನ್ನು ಮಾಡ್ತಾರೆ. ನಂತರ ಗಿರಿಗೆ ಗೋವಿಂದಗಿರಿ ಅಂತಕ್ಕಂಥ ಮಗ ಇರ್ತಾರೆ. ಅವರು ತುಂಬ ಕೀರ್ತನೆ ಮಾಡೋದ್ರಲ್ಲಿ ತುಂಬ ಫೇಮಸ್ ಆಗಿರ್ತಾರೆ. ಅವರ ನಂತರ ಅವರ ಮಗ ಘನಶ್ಯಾಮಗಿರಿ ಅವರು ಕೂಡ ಸುಮಧುರವಾದಂಥ ಕೀರ್ತನೆಯಲ್ಲಿ ಫೇಮಸ್ ಮಾಡ್ತಿರ್ತಾರೆ. ಈ ಘನಶ್ಯಾಮಗಿರಿ ಅವರು ಕೀರ್ತನೆ ಮಾಡ್ತಾ ಇದ್ರೆ ಮಲಗಿದವರು ಕೂಡ ಎದ್ದು ಬಂದು ಕೂತ್ಕೊಳ್ತಾರಂತೆ. ತುಂಬ ದೂರದಲ್ಲಿರ್ತಕ್ಕಂಥ ಜನಗಳು ಬರ್ತಾರಂತೆ ಅವರ ಕೀರ್ತನೆಯನ್ನು ಕೇಳೋದಕ್ಕಂತ. ಅಷ್ಟು ಮಧುರವಾದಂತಹ ಕೀರ್ತನೆಯನ್ನು ಮಾಡ್ತಾಯಿದ್ರು ಘನಶ್ಯಾಮಗಿರಿ. ಅದಾದ ನಂತರ ಅವರ ಮಗ ಘನಶ್ಯಾಮಗಿರಿಯವರ ಮಗ ಘನಶ್ಯಾಮ ಅಲ್ಲ, ಇವರು ಕೀರ್ತನೆಯಲ್ಲಿ ನುರಿತರಾಗಿದ್ದವರು ಗೋವಿಂದಗಿರಿ. ಬಿಕಾರಿಗಿರಿಯವರ ಮಗ ಗೋವಿಂದಗಿರಿ. ಘನಶ್ಯಾಮಗಿರಿಯವರು ಇವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಬಿಕಾರಿಗಿರಿ ಮತ್ತು ಗೋವಿಂದಗಿರಿಯವರನ್ನ ಹೊಗಳ್ತಾ ಇದ್ದಾರೆ ಘನಶ್ಯಾಮಗಿರಿ. ಸೊ ನಂತರ ಗೋವಿಂದಗಿರಿಯವರ ಮಗ ಬೌರಿಗಿರಿ. ಸೊ ಬೌರಿಗಿರಿಯವರು ಒಂದು ಇದನ್ನು ವಿಗ್ರಹದ ಆರಾಧನೆಯನ್ನು ಮುಂದುವರಿಸ್ತಾರೆ. ಅದು 3ನೇ ಅಧ್ಯಾಯದಲ್ಲಿ ಬರುತ್ತೆ. ಸೊ 3ನೇ ಅಧ್ಯಾಯದಲ್ಲಿ ಬೌರಿಗಿರಿಯವರ ಬಗ್ಗೆ ನಾವು ತಿಳ್ಕೊಳ್ಳೋಣ.
ಹರೇ ಕೃಷ್ಣ. ವಾಂಛಾಯ ಕಲ್ಪತರುಶ್ಚ ಕೃಪಾ ಸಿಂಧುಭ್ಯಃ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರೊಂದಕ್ಕೆ ಜೈ.